ನಂದಗೋಕುಲ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಂದಗೋಕುಲ ಸೀರಿಯಲ್ ಅಂದರೆ ನಿಮಗೂ ಕೂಡ ಇಷ್ಟನಾ? ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಬರೋಣ. ಇನ್ನು ನಂದ ತನ್ನ ಪಾಡಿಗೆ ತಾನು ಪೇಪರ್ ಓದ್ತಾ ಕೂತಿರ್ತಾನೆ. ಅಷ್ಟೊತ್ತಿಗಾಗಲೇ ಅವ್ರ ಅಳಿಯ ಬಂದುಬಿಟ್ಟು ಅಲ್ಲಿಗೆ ಪೇಪರ್ನ ಇಸ್ಕೊಂಡು ಓದ್ತಾ ಇರ್ತಾನೆ. ಇನ್ನು ಭವಿಷ್ಯ ನೋಡ್ತಿರ್ಬೇಕಾದ್ರೆ ವಲ್ಲಭ ಅಲ್ಲಿಗೆ ಬಂದುಬಿಟ್ಟು ಏನು ಮಾವ ನೀವು ಇನ್ನೂ ಕೂಡ ಪೇಪರ್ ನೋಡಿ ಈ ರೀತಿಯಾಗಿರೋ ಭವಿಷ್ಯ ತಿಳ್ಕೊಳ್ತಾ ಇದ್ದೀರಲ್ಲ, ಈಗೆಲ್ಲ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಬೋದು ಅಂತಂದಾಗ ಅಲ್ಲೇ ಇರುವಂಥ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೌದು ಪ್ರಿಯಾ ಹೇಳ್ತಾಳೆ. ಆಗ ನೋಡು ವಲ್ಲಭ, ನೀವು ಎಷ್ಟೇ ಮುಂದುವರೆದಿದ್ರು ಕೂಡ ಮಾವನ ಥರ ನಾವು ಇರೋಕ್ಕಾಗುತ್ತಾ ಹೇಳು? ನಾವಿವಾಗ ಫೋನು, ಇಂಟರ್ನೆಟ್ಟು, 4G 5G ಅಂತ ಹೇಳಿಬಿಟ್ಟು ಹಾಳಾಗಿಬಿಟ್ಟಿದ್ದೀವಿ. ಆದರೆ ಮಾವ ನೋಡು, ಎಷ್ಟೇ ನಾವು ಚೆನ್ನಾಗಿದ್ರೂ ಕೂಡ ಮಾವನ ವಯಸ್ಸಿನಲ್ಲಿ ನಾವು ಮಾವನ ಥರ ಇರೋಕ್ಕಾಗುತ್ತಾ? ಮಾವ ನೋಡು ಇನ್ನೂ ಕೂಡ ಪೇಪರ್ ಓದ್ತಾ ಎಷ್ಟು ಗಟ್ಟಿಯಾಗಿದ್ದಾರೆ, ಅವರ ಕಣ್ಣು ಎಷ್ಟು ಚುರುಕಾಗಿದೆ, ಕಿವಿ ಎಷ್ಟು ಚುರುಕಾಗಿದೆ, ನೀವು ಅವರನ್ನು ನೋಡಿ ಕಲಿಬೇಕಲ್ವಾ ಅಂತ ಹೇಳಿದಾಗ ಆಗ ಅಲ್ಲೇ ಇರುವಂಥ ನಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೌದಮ್ಮ ಪ್ರಿಯಾ, ನೀನು ಹೇಳಿದ್ದು ಕರೆಕ್ಟೇ. ನೋಡು ಈ ರೀತಿಯಾಗಿ ಇವರೆಲ್ಲ ಇಂಟರ್ನೆಟ್ಟು ಅದು ಇದು ಅಂತ ಹಾಳಾಗ್ತಿದ್ದಾರೆ ಅಂತ ಹೇಳಿಬಿಡ್ತಾರೆ. ಇನ್ನು ನೋಡ್ತಲೇ ಬೆಳಿಗ್ಗೆ ಆಗಿರುತ್ತೆ. ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಪ್ರಿಯಾ ಹಬ್ಬದ ತಯಾರಿಯಲ್ಲಿ ಆ ಹಬ್ಬನ ಮಾಡಿರ್ತಾಳೆ. ಅಷ್ಟೊತ್ತಿಗಾಗಲೇ ಬೇವು ಬೆಲ್ಲ ತೊಗೊಂಬಂದ ತಕ್ಷಣ ಅಲ್ಲೇ ಇದ್ದ ನಂದ ಕೇಳ್ತಾನೆ, ಇವತ್ತು ಹಬ್ಬನ ಅಂತ ಕೇಳಿದಾಗ ಅದಕ್ಕೆ ಗಿರಿಜಾ ಹೇಳ್ತಾಳೆ, ಹೌದು ಕಣ್ರಿ ಇವತ್ತು ಹಬ್ಬನೇ, ಆದರೆ ನಾನು ಇಬ್ಬರು ಹೋಗಿದ್ದಾರಲ್ವ ಮಕ್ಕಳು, ಅವ್ರು ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಪ್ರಿಯಾ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಯ್ಯೋ ಅತ್ತೆ, ಇವ್ರಿಗೋಸ್ಕರ ಅಂತ ಹೇಳಿ ಹಬ್ಬನ ನಾವು ಕಾಯೋಕ್ಕಾಗುತ್ತಾ? ಹಾಗೇನಿಲ್ಲಲ್ಲ, ನಾವು ಯಾವಾಗ ಬೇಕಾದರೂ ಹಬ್ಬನ ಆಚರಿಸ್ಬೋದಲ್ವ, ಹಬ್ಬನ ಇವತ್ತಿನ ದಿನವೇ ಆಚರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಇನ್ನು ಅವಳು ಬೇವು ಬೆಲ್ಲ ಕೊಡ್ತಾ ಇರಬೇಕಾದ್ರೆ ಅಲ್ಲೇ ಇದ್ದ ಅಮ್ಮುಗೆ ಅದನ್ನು ನನಗೆ ಬೇವು ಬೇಡ, ಬರೀ ಬೆಲ್ಲ ಸಾಕು ಅಂತ ಬೆಲ್ಲ ತಗೊಳ್ತಾಳೆ. ಅದಕ್ಕೆ ಮತ್ತೆ ಅಲ್ಲೇ ಇದ್ದಂಥ ಪ್ರಿಯಾ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾಳೆ. ಅದಕ್ಕೆ ಮತ್ತೆ ವಲ್ಲಭ ಹೇಳ್ತಾನೆ, ಅಯ್ಯೋ ಅದಕ್ಕೆ ನಿಮಗೂ ಕೂಡ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಅಂದಾಗ ಆಗಿತ್ತು, ಅಷ್ಟಕ್ಕೂ ಕೂಡ ಬೇವು ಬೆಲ್ಲ ಅದರ ಅರ್ಥ ತುಂಬಾ ದೊಡ್ಡದಿದೆ ಅಂತ ಹೇಳಿ ಈ ಶುದ್ಧ ಎಕ್ಸ್ಪ್ಲನೇಷನ್ನ ಕೊಡ್ತಾನೆ. ಅದಾದಮೇಲೆ ಅಲ್ಲಿಂದ ಹೋಗ್ತಾನೆ ವಲ್ಲಭ. ಇನ್ನು ಅಲ್ಲಿಂದ ಎಲ್ಲರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೋಗ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಪ್ರಿಯಾ, ನಾನು ಆಲ್ರೆಡಿ ಸ್ನಾನ ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಮಾವ ಒಬ್ಬರೇ ನಿಂತ್ಕೊಂಡಿರ್ತಾರೆ. ಗಿರಿಜಾ ಅಂತ ಕೂಗ್ತಿರ್ಬೇಕಾದ್ರೆ ಗಿರಿಜಾ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ. ಇನ್ನು ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದಂಥ ಮಾವ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಿಯಾಗೆ, ಆಗ ನೋಡಮ್ಮ ನಾನಿವಾಗ ಒಂದು ಸ್ವಲ್ಪ ಕಾಫಿ ಲೋಡ್ನ ಕಳಿಸ್ಕೊಡ್ತೀನಿ, ಅದನ್ನು ಇಲ್ಲಿ ಇಟ್ಕೋ ಜಗಲಿ ಮೇಲೆ ಅಂದ ತಕ್ಷಣ ಅದಕ್ಕೆ ಪ್ರಿಯಾ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಂದರೆ ಅವಳು ಅಮ್ಮು ಈಗ ಟ್ಯೂಷನ್ ತೊಗೊಳ್ತಾ ಇರೋದು, ಅದೇ ಮನೆ ಪಾಠ ತೊಗೊಳ್ತಾ ಇರೋದು, ಮತ್ತು ಮನೆ ಪಾಠದಲ್ಲಿ ಏನೇನೆಲ್ಲ ಆಯಿತು, ಮತ್ತು ನಿನ್ನೆಯಿಂದನೇ ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿ ಅವಳು ಮತ್ತೆ ಇನ್ನೊಂದು ಮಾತನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಪ್ಪ ಅಂತಂದರೆ, ಅಲ್ಲ ಮಾವ, ಅಮೂಲ್ಯ ಈ ರೀತಿಯಾಗಿ ಮನೆಯಲ್ಲೇ ಪಾಠ ಮಾಡ್ತಿದ್ರೆ ಅಕ್ಕಪಕ್ಕ ನೋಡಿದವ್ರು ಏನನ್ಬೇಕು, ಅವ್ರ ತವ್ರ ಮನೆ ಬೇರೆ ಎದುರುಗಡೆನೇ ಇದೆ, ಅವರೇ ಅಂದ್ಕೊಳ್ಳೋದಿಲ್ವಾ, ನೋಡು ಇವರು ಯಾವ ರೀತಿಯಾಗಿದ್ದಾರೆ, ಸೊಸೆ ಕೈಲೇ ದುಡಿಸ್ಕೊಂಡು ಮಾವನೇ ಕೂತ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳಿ ನಿಮ್ಮ ಬಗ್ಗೆ ಕೆಟ್ಟ ಹೆಸರು ಬರೋದಿಲ್ವಾ ಮಾವ ಅಂತ ಹೇಳಿ ಅವಳು ಚುಗ್ಲಿ ಚುಚ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ವಲ್ಲಭ ಪಕ್ಕದಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಕದ್ದು ಕೇಳಿಸ್ಕೊಳ್ತಾ ಇರ್ತಾನೆ. ಆಗ ಅವನು ಅಂದ್ಕೊಳ್ತಾ ಇರ್ತಾನೆ, ಅಲ್ಲ ಇವ್ರಿಗೆ ಯಾಕೆ ಬೇಕಿತ್ತು ಇದೆಲ್ಲ, ಯಾಕೆ ಅದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಅಪ್ಪನ ಎದುರುಗಡೆ ಏನಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ, ನೋಡು ಪ್ರಿಯಾ, ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ, ನೀವು ಮಾವನಿಗೆ ಹೋಗಿ ಒಂದು ಮಾತು ಹೇಳೋಕ್ಕಾಗುತ್ತಾ, ಏನ್ರಿ ಅದು ಅಂತ ಕೇಳ್ತಾರೆ. ಅದಕ್ಕೆ ಮತ್ತೆ ಮಾಧವ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮಾವಂಗೆ ಕಮ್ಮಿ ಸಾಲ ಮಾಡೋಕ್ಕೆ ಹೇಳು, ಇನ್ಮೇಲಿಂದ ಅವರು ಆರಾಮಾಗಿ ಕೂತ್ಕೊಂಡು ಆರಾಮಾಗಿರಲಿ, ಸಾಲ ಮಾಡೋದು ಬೇಡ, ಮತ್ತು ಸಾಲಗಾರರು ಕೂಡ ಮನೆಗೆ ಬರೋದು ಬೇಡ ಅಂತ ಹೇಳ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಹೊರಗಡೆ ಗಿರಿಜಾ ದೇವಸ್ಥಾನದಿಂದ ರಿಟರ್ನ್ ಬಂದಿರ್ತಾಳೆ. ಇನ್ನು ಅಲ್ಲೇ ಇರುವಂಥ ನಂದ ನೋಡ್ತಾಳೆ ತುಂಬ ಅಂದರೆ ತುಂಬಾ ಸಿಟ್ಟಾಗಿರ್ತಾರೆ. ಆಗ ಅವನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಏನು ನಡೀತಿದೆ ಗಿರಿಜಾ, ಇಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಅಂತ ಜೋರಾಗಿ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಗಿರಿಜಾ, ಅದು ಕಣ್ರಿ, ನಾವಿವತ್ತು ನಿಮ್ಗೊಂದು ಖುಷಿ ಸುದ್ದಿ. ಏನು ಖುಷಿ ಸುದ್ದಿ ಗಿರಿಜಾ, ಏನು ಅಂದ್ಕೊಂಡಿದ್ದೀರಾ ನೀವು ಅಂದರೆ, ನಾನು ಈ ಮನೆಯಲ್ಲಿ ಹಿರಿಯವನು, ಏನೇ ಆದರೂ ಕೂಡ ನನ್ನನ್ನು ಕೇಳಿ ನೀವೆಲ್ಲ ಮಾಡಬೇಕಾಗಿರೋದು, ಈ ಮನೆ ನಂದು ಅಂತ ನಿಮಗೆ ಗೊತ್ತಿಲ್ವಾ, ಅಷ್ಟಕ್ಕೂ ಕೂಡ ನಾನು ಕೇಳ್ದೇನೆ ಇಲ್ಲೇ ಏನೇನೋ ಆಗೋಗ್ತಿದೆ, ಮತ್ತು ನಾನು ಕೊಟ್ಟಿರೋ ಸಲಿಗೆಯಿಂದ, ಮತ್ತು ಗಿರಿಜಾ ಎಸ್ಪೆಷಲಿ ನೀನು ಕೊಟ್ಟಿದೆಯಲ್ಲ ಈ ಸಲಿಗೆಯಿಂದನೇ ಎಲ್ಲನೂ ಕೂಡ ಹಾಳಾಗ್ತಿದೆ, ಅಷ್ಟಕ್ಕೂ ಕೂಡ ಅಮ್ಮು ಯಾವ ಕಾರಣಕ್ಕೋಸ್ಕರ ಈ ಒಂದು ಮನೆ ಪಾಠನ ಸ್ಟಾರ್ಟ್ ಮಾಡಬೇಕಾಗಿತ್ತು, ನನಗೆ ಒಂದು ಮಾತಾದರೂ ನೀವು ಹೇಳಿದ್ದೀರಾ, ನೀವು ಹೇಳ್ದೆ ಕೇಳ್ದೇನೆ ನನ್ನನ್ನು ಬಿಟ್ಟು ಏನು ಬೇಕೋ ಅದು ಮಾಡ್ತಿದ್ದೀರಾ, ನೀವು ಅಷ್ಟಕ್ಕೂ ಏನು ಅಂದ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಂದ. ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಮಾವ, ನಾನೇ ಮಕ್ಕಳನ್ನು ಕರ್ಕೊಂಬಂದಿದ್ದು ಅಂತ ಹೇಳಿಬಿಡ್ತಾನೆ. ಓ, ನೀನು ಬೇರೆ ಇದರಲ್ಲಿ ಇನ್ವಾಲ್ವ್ ಇದೆಯಾ, ಚೆನ್ನಾಗಿದ್ದೀರಾ ಬಿಡಿ, ಮನೆಯವ್ರು ಎಲ್ಲರೂ ಸೇರಿ ನನ್ನ ವಿರುದ್ಧನೇ ನಿಂತ್ಕೊಂಡಿರೋ ಥರ ಆಗೋಗಿದೆ, ನೀವೇ ನಿಂತ್ಕೊಂಡು ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೇಳಿದ ತಕ್ಷಣ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ವಲ್ಲಭ
ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪ, ಮಕ್ಕಳೇ ಇಷ್ಟಪಟ್ಟು ಬರ್ತೀವಿ ಅಂತ ಹೇಳ್ತಿದ್ದಾರೆ, ಅಷ್ಟಕ್ಕೂ ಕೂಡ ಅವಳು ಮನೇಲಿ ಖಾಲಿ ಇರ್ತಾಳೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ. ಈಗ ಮಕ್ಕಳೇ ತಾವಾಗಿ ಬಂದು ಪಾಠ ಕೇಳ್ತೀವಿ ಅಂತಂದರೆ ಅವಳು ಚೆನ್ನಾಗೇ ಪಾಠ ಮಾಡ್ತಾಳೆ ಮತ್ತು ಆ ಮಕ್ಕಳಿಗೂ ಕೂಡ ಅವಶ್ಯಕತೆ ಇದೆ ಟ್ಯೂಷನ್ದು ಅಂದಾಗ ಆಯ್ತಲ್ವಾ. ಸೊ ಅವಶ್ಯಕತೆ ಇರೋರಿಗೆ ಹೇಳ್ಕೊಟ್ರೆ ಏನು ತಪ್ಪಿಲ್ವಲ್ಲ ಅಂತ ಕೇಳಿದಾಗ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ನಂದಂಗೆ ತುಂಬಾ ಸಿಟ್ಟು ಬಂದು ಆಗ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡು ಗಿರಿಜಾ, ನೀನು ಕೊಟ್ಟಿರೋ ಸಲಿಗೆಯಿಂದನೇ ನೋಡು ಯಾವ ರೀತಿ ಮಾತಾಡ್ತಿದ್ದಾರೆ. ಸ್ವಂತ ಅಪ್ಪನಿಗೆ ಎದುರು ಮಾತಾಡೋಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಇವರೆಲ್ಲ. ನೋಡು, ನೀನು ಇನ್ನೂ ಏನೇನು ನೋಡಬೇಕು ಅಂದ್ಕೊಂಡಿದೀಯ ಎಲ್ಲನೂ ನೋಡು. ಈ ರೀತಿ ನಾನು ಅನ್ಸ್ಕೋಬೇಕಾಗಿತ್ತಲ್ಲ ನನ್ನ ಮನೇಲೆ, ಅದು ನನ್ನ ಮಕ್ಕಳಿಗಿಂದನೇ ಯಾವ ರೀತಿ ಪರಿಸ್ಥಿತಿ ಬಂದ್ಬಿಡ್ತು ನೋಡು ನನಗೆ ಅಂತ ಹೇಳ್ತಾ ಇರ್ತಾನೆ. ನಂದು ಅಂದರೂ ಕೂಡ ತುಂಬ ಜೋರಾಗಿ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಅಮೂಲ್ಯ ತುಂಬಾ ಅಳ್ತಾ ಇರ್ತಾಳೆ. ಅತ್ತೆ, ನಾನು ನಿನ್ನೆ ಏನೇ ಕಷ್ಟ ಆಗಿದ್ರು ಕೂಡ ಮಾವನಿಗೆ ಹೇಳಬೇಕಾಗಿತ್ತು. ಮಾವ ನಿನ್ನೆ ಸುಸ್ತಾಗಿದ್ದಾರೆ ಅಂತ ನಾನು ಸೈಲೆಂಟಾಗಿ ಇರಬಾರ್ದಾಗಿತ್ತು. ಮಾವ ಈ ರೀತಿಯಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ಮಾವ ಬೈದಿರೋದು ತುಂಬ ಬೇಜಾರಾಗ್ತಿದೆ ನನಗೆ ಅಂತ ಆಳ್ತಾ ಇರ್ತಾಳೆ. ಅದಕ್ಕೆ ಮತ್ತೆ ಅಮ್ಮನ ಯಾವ ರೀತಿಯಾಗಿ ಸಮಾಧಾನ ಮಾಡೋಕ್ಕೆ ಮಾವ ಟ್ರೈ ಮಾಡ್ತಿರ್ತಾನೆ. ಇನ್ನು ಅವನು ಎಷ್ಟೇ ಹೇಳಿದ್ರು ಕೂಡ ಅಮ್ಮು ಬೇಜಾರಲ್ಲೇ ಇರ್ತಾಳೆ. ಇನ್ನು ಆಗ ಅಮ್ಮು ಹೇಳ್ತಾ ಇರ್ತಾಳೆ, ಅತ್ತೆ ನಾನೀಗ ಏನು ಮಾಡಲಿ, ಮಕ್ಕಳು ಇವತ್ತು ಕೂಡ ಬರ್ತಾರಲ್ವಾ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಪ್ರಿಯಾ ಬಂದವಳೆ, ಅತ್ತೆ ನಾನು ಸ್ವಲ್ಪ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ತೀನಿ, ಅಪ್ಪ ಅಮ್ಮನ್ನ ನೋಡಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಅವ್ರ ಅತ್ತೆ ಹೇಳ್ತಾಳೆ, ಅಯ್ಯೋ ನೋಡಬೇಕು ಅನ್ನಿಸ್ತಿದೆ ಅಲ್ಲಮ್ಮ, ನೀನು ಬೇಕಾದರೆ ಒಂದೆರಡು ದಿನ ಇದ್ಬಾ, ನೀನೇನು ಚಿಂತೆ ಮಾಡಬೇಡ ಇಲ್ಲಿದು ಅಂತ ಹೇಳಿದ ತಕ್ಷಣ ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಅಯ್ಯೋ ಅತ್ತೆ ನೀವು ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ, ನಾನು ಅಲ್ಲಿ ಹೋದರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ನಾನು ಜಸ್ಟ್ ಹೋಗ್ಬಿಟ್ಟು ಅವ್ರ ಮುಖಾನ ನೋಡಿಬಿಟ್ಟು ಮಾತಾಡಿಕೊಂಡು ಬಂದುಬಿಡ್ತೀನಿ ಅಷ್ಟೇ, ಎಷ್ಟೇ ಆದರೂ ಅವ್ರು ನನ್ನ ಅಪ್ಪ ಅಮ್ಮ ಅಲ್ವಾ ಅಂತ ಅವಳು ಮಾತಾಡಿಕೊಂಡು ಅಲ್ಲಿಂದ ಹೋಗೋಕೆ ಅಂತ ಹೋಗ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ವಲ್ಲಭ ಹಿತ್ಲಲ್ಲಿ ಸೈಲೆಂಟಾಗಿ ನಿಂತಿರೋದನ್ನು ನೋಡಿಬಿಟ್ಟು ಮಾವ ಬಂದು ಯೋಚನೆ ಮಾಡ್ತಾ ಕೇಳ್ತಾನೆ, ಏನೋ ವಲ್ಲಭ ಈ ರೀತಿಯಾಗಿ ಸೈಲೆಂಟಾಗಿ ನೀನು ನಿಂತ್ಕೊಂಡ್ಬಿಟ್ರೆ ಹೇಗೆ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳಿದಾಗ, ಅಲ್ಲ ಕಣು ಮಾವ, ಯಾವ ರೀತಿಯಾಗಿ ಅಪ್ಪ ಬೈದ್ರು ನೋಡ್ದ, ಅಷ್ಟಕ್ಕೂ ಕೂಡ ಅವಳು ಬೇಕು ಅಂತ ಏನು ಮಾಡೇ ಇಲ್ಲ ಅಲ್ವಾ, ಎಲ್ಲನೂ ಒಳ್ಳೆಯದಕ್ಕೆ ಅಂತ ಮಾಡ್ತಿರ್ಬೇಕಾದ್ರೆ ಅಪ್ಪ ಏನಕ್ಕೆ ಈ ರೀತಿಯಾಗಿ ಬೈಬೇಕು, ಅಷ್ಟಕ್ಕೂ ಕೂಡ ಮಾತಿಗೂ ಕೂಡ ನಾನು ಕಟ್ಟಿರೋ ಮನೆ ಅಂತ ಹೇಳ್ತಾರೆ. ಅಲ್ಲ, ಮನೆ ಕಟ್ಟಿರೋದಾದರೂ ಏನಕ್ಕೆ, ನಾವೆಲ್ಲರೂ ಕೂಡ ಕೂಡಿ ಚೆನ್ನಾಗಿ ಇರಲಿ ಅಂತ ತಾನೇ ಅವರು ಮನೆ ಕಟ್ಟಿರೋದು, ಮತ್ತೆ ಈ ರೀತಿಯಾಗಿ ಮಾತಾಡೋಕ್ಕೆ ಹೇಗೋ ಮನಸ್ಸು ಬರುತ್ತೆ ಅಪ್ಪಂಗೆ ಅಂತ ಬೈತಾ ಇರ್ತಾರೆ. ನೋಡು, ನಾನು ನೋಡೋ ತನಕ ನೋಡಿಬಿಟ್ಟು ಕೊನೆಗೆ ಲಾಸ್ಟಲ್ಲಿ ಇನ್ನೊಂದು ಮನೆ ಮಾಡಿಬಿಡ್ತೀನಿ, ನಾನೇ ಮನೆ ಕಟ್ಟಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಮಾವ, ಏನೋ ನೀನು ಹಿಂಗೆ ಮಾತಾಡ್ತಿದೀಯಾ ಅಂತ ಕೇಳಿದಾಗ ಅದಕ್ಕೆ ವಲ್ಲಭ ಹೇಳ್ತಾನೆ, ನಾನು ಹೇಳಿದ್ದು ಮನೆ ಕಟ್ಟಿಸ್ತೀನಿ ಅಂತಪ್ಪ, ನಾನು ಮನೆ ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಂತ ಅಲ್ಲ, ಎಲ್ಲರೂ ಅದೇ ಮನೆಯಲ್ಲಿ ಶಿಫ್ಟ್ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. ಇನ್ನು ವಲ್ಲಭ ಈ ರೀತಿ ಹೇಳ್ತಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಮಾವಂಗೆ. ಇನ್ನು ಈ ಕಡೆ ನೋಡಿದ್ರೆ ಮೀನಾ, ನಾನು ಹೋಗಬೇಕು, ನಂದು ಮೀಟಿಂಗ್ ಇದೆ ಇವತ್ತು ಅಂತ ಹೋಗ್ತಿರ್ಬೇಕಾದ್ರೆ ಕೇಶವ, ಇವತ್ತು ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವಳನ್ನ ಹಗ್ ಮಾಡಬೇಕು ಅಂತ ಹಗ್ ಮಾಡ್ತಾ ಇರ್ತಾನೆ. ಇನ್ನು ಅಷ್ಟೊತ್ತಿಗಾಗಲೇ ಅವ್ರ ಅಪ್ಪನ ಫೋನ್ ಬರುತ್ತೆ. ಅಪ್ಪನ ಫೋನ್ ಬಂದವನೇ, ನಾನು ನಿಂಗೆ ಒಬ್ರಿಗೆ ದುಡ್ಡು ಕೊಡೋಕೆ ಹೇಳಿದ್ನಲ್ವೋ, ನೀನು ಕೊಟ್ಟಿದ್ಯಾ ಇಲ್ಲ ಇನ್ನೂ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕೇಶವಂಗೆ ತುಂಬ ಸಿಟ್ಟು ಬರುತ್ತೆ. ಯಾಕೆ ನಾನು ಯಾವಾಗಲೂ ಕೂಡ ಈ ಅಪ್ಪನ ಮಾತು ಕೇಳಬೇಕು, ಎಷ್ಟೊಂದು ಗದರಿ ಹೇಳ್ತಿದ್ದಾರಲ್ಲ ನಂಗೆ ಇವರು ಅಂತ ಕೋಪ ಬರುತ್ತೆ. ಅಷ್ಟೊತ್ತಿಗಾಗಲೇ ಅದಾದಮೇಲೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ